ಬಿಡಿಎ ಮಾಡುವ ಅವಾಂತರ ಒಂದ ಎರಡ ಅದರಿಂದಾಗಿ ಸಿಲಿಕಾನ್ ಸಿಟಿ ಜನರಿಗಂತೂ ಸಾಕಾಗಿದೆ. ಬರೀ ಜನರಷ್ಟೇ ಅಲ್ಲ, ಇದೀಗ ಎಮ್ಮೆ ಎತ್ತುಗಳು ಕೂಡ ಬಿಡಿಎ ಅವಾಂತರಕ್ಕೆ ಬೇಸತ್ತು ಹೋಗಿವೆ. ಬಿಡಿಎ ಅಂಗಳಕ್ಕೆ ನುಗ್ಗಿ ಪ್ರತಿಭಟನೆ ನಡೆಸಿವೆ. ಏನಿದೆಲ್ಲ ಸಾಧ್ಯನಾ ಅಂತೀರಾ? ಸುಳ್ಳಲ್ಲ ಕಣ್ರಿ, ಬೇಕಾದ್ರೆ ನೀವೇ ನೋಡಿ. ಬಿಡಿಎ ಅಂಗಳದಲ್ಲಿ ಇವತ್ತು ಜನವೋ ಜನ. ಹಸಿರು ಶಾಲು ಹಾಕೊಂಡು ರೈತ ಮುಖಂಡರು ಪ್ರತಿಭಟನೆಗೆ ಸಜ್ಜಾಗಿದ್ರು. ಅಷ್ಟೊತ್ತಿಗೆ ಬರ್ರಂತ ವಾಹನವೊಂದು ಬಂತು. ಮತ್ತಷ್ಟು ಜನ ಬಂದ್ರ ಅಂತ ನೋಡಿದವರಿಗೆ ಶಾಕ್. ಯಾಕಂದ್ರೆ ಅದರಿಂದ ಕೆಳಗೆ ನುಗ್ಗಿದ್ದು ಎತ್ತುಗಳು, ಹೋರಿಗಳು. ಮತ್ತೊಂದು ವಾಹನದಲ್ಲಿ ಕುರಿಗಳ ಹಿಂಡು ಬಂದಿತ್ತು. ರೈತರ ಜೊತೆಗೆ ರೈತ ಮಿತ್ರರಾಗಿರೋ ಪ್ರಾಣಿಗಳು ಕೂಡ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ್ವು. ಒಂದ್ಸಾರಿ ಮುಖ್ಯಮಂತ್ರಿ ತಾವು ಇದೆ, ಒಂದ್ಸಾರಿ ಕಮಿಟಿ ಮುಂದಿದೆ, ಇನ್ನೊಂದು ಸಾರಿ ಶಾಸಕರನ್ನು ಕರೆಸ್ತೀವಿ ಅಂತಾರೆ. ಈಗ ಇದರಿಂದ ಪ್ರಯೋಜನ ಆಗಿಲ್ಲ. ಆ ಕಾರಣಕ್ಕೆ ಕಳೆದ 7 ವರ್ಷಗಳಿಂದ ರೈತರು ಬೆಳೆ ಬೆಳೆದಲ್ಲ ಏನು ನಷ್ಟ ಆಗಿದೆ, ಅವರ ಭವಿಷ್ಯದ ಮೇಲೆ ಎಷ್ಟು ಪೆಟ್ಟು ಬಿದ್ದಿದೆ, ಆ ನಷ್ಟವನ್ನು ತುಂಬಿಕೊಡ್ಬೇಕು. ರೈತರಿಗೆ ವಂಚನೆ ಆಗ್ತಾ ಇದೆ. ಪ್ರಪ್ರಥಮವಾಗಿ ನಾವು ಕೇಳೋದಿಷ್ಟೇ, ರೈತರಿಗೆ ಇವತ್ತು ಪರಿಹಾರ ಏನು ಕೊಡ್ತಾ ಇದ್ದೀರಿ ನೀವು, ಅದೇನೇನು ಪುಡಿಗಾಸು ನಮ್ಗೆ ಏನೇನು ಸಾಲದದು. ನೀವು ಎಷ್ಟೋ ಲಕ್ಷ ಕೊಡ್ಬೋದು, ಏನೂ ಸಾಲದು. ಹೌದು, ತುಮಕೂರು ರಸ್ತೆಯಿಂದ ಹೊಸೂರು ರಸ್ತೆಗೆ ಪೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣ ಮಾಡೋಕೆ 2005ರಲ್ಲೇ ಬಿಡಿಎ ರೈತರಿಂದ ಭೂಮಿ ವಶಪಡಿಸಿಕೊಂಡಿದೆ. ಆದರೆ ಇನ್ನೂ ಕಾಮಗಾರಿ ಕೈಗೆತ್ತಿಕೊಂಡಿಲ್ಲ. ಅಲ್ಲದೆ ರೈತರಿಗೆ ಸರಿಯಾಗಿ ಪರಿಹಾರವನ್ನು ವಿತರಿಸಿಲ್ಲ ಅನ್ನೋ ಆರೋಪವಿದೆ. ಬಿಡಿಎಗೆ ಈ ಬಗ್ಗೆ ಬಿಸಿ ಮುಟ್ಟಿಸಲು ರೈತರು ಪ್ರತಿಭಟನೆ ನಡೆಸಿದ್ರು. ಬಿಡಿಎ ಆಯುಕ್ತ ಭರತ್ಲಾಲ್ ಮೀನಾ ರೈತರ ಗೋಳು ಕೇಳಿದ್ರು. ಪರಿಹಾರ ಕೊಡಲಿಕ್ಕೆ ಒಂದು ಕಾನೂನು ಇರ್ತದೆ, ಒಂದು ಪ್ರೊಸೀಜರ್ ಇರ್ತದೆ. ಅದ್ರ ಪ್ರಕಾರ ಪರಿಹಾರ ಅದು ಡಿಲೇ ಆಗೋಕ್ಕೆ ಕೂಡ ಪರಿಹಾರ ಅವ್ರಿಗೆ ಸಿಗ್ತದೆ. ಇದು ಇತ್ತೀಚೆಗೆ ಒಂದು ಗೈಡೆನ್ಸ್ ವ್ಯಾಲ್ಯೂ ಕೂಡ ಹೆಚ್ಚಾಗಿದೆ. ಈಗ ಅವ್ರಿಗೆ ಸೂಕ್ತವಾದ ಪರಿಹಾರ ಸಿಗಬೇಕಂತಕ್ಕಂಥ ಅವ್ರ ಬೇಡಿಕೆ ಇದೆ. ಅದರಲ್ಲಿ ಅದ್ರ ಬಗ್ಗೆ ಗೌರ್ಮೆಂಟಲ್ಲಿ ತೀರ್ಮಾನ ಆಗಲೇಬೇಕು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ರೆ ಮತ್ತೆ ಪ್ರತಿಭಟನೆ ಮಾಡೋದಾಗಿ ರೈತರು ಎಚ್ಚರಿಸಿದ್ದಾರೆ. ಒಟ್ಟಾರೆ ಅಧಿಕಾರಿಗಳಿಗೆ ಇವತ್ತು ರೈತರಿಗಿಂತ ಹೆಚ್ಚಾಗಿ ಪ್ರಾಣಿಗಳು ಪ್ರತಿಭಟನೆಗೆ ಆಗಮಿಸಿದ್ದನ್ನು ಕಂಡು ಬಿಸಿ ಮುಟ್ಟಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಾಣಿಗಳು ಕಚೇರಿಗೆ ನುಗ್ಗಿದ್ರೆ ಆಗೋ ಅವಾಂತರ ಊಹಿಸಿಕೊಂಡೇ ಅಧಿಕಾರಿಗಳು ತಣ್ಣಗಾಗಿದ್ದಾರೆ. ಸ್ವಾತಿ ಪತ್ರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಟ್ರಾಫಿಕ್ ರೂಲ್ಸ್ ಅಂದ್ರೆ ಕೆಲವರಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅಪ್ಪಿತಪ್ಪಿ ಸಿಕ್ಕಿಬಿದ್ರೆ ಪೊಲೀಸರ ದಂಡ ತಪ್ಪಿದ್ದಲ್ಲ. ಆದ್ರೆ ಇವತ್ತೇನಾದ್ರೂ ನೀವು ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ಹೀಗೆ ರೂಲ್ಸ್ ಮುರಿದಿದ್ರೆ ಪೊಲೀಸರು ಫೈನ್ ಹಾಕ್ತಿರ್ಲಿಲ್ಲ, ಬದಲಿಗೆ ಹೂ ಇಡ್ತಾ ಇದ್ರು. ಕಿವಿಗಲ್ಲ ಬಿಡಿ, ನಿಮ್ ಕೈಗೆ. ತಗೊಳ್ಳಿ ಗುಲಾಬಿ ಹೂ, ನಿಮ್ಗೂ ಒಂದು ತಗೊಳ್ಳಿ. ಅಯ್ಯೋ ತಗೊಳ್ಳಿ ಸರ್, ಪರವಾಗಿಲ್ಲ, ನೀವು ಒಂದು ಇಟ್ಕೊಳ್ಳಿ. ಅರೆ, ಇದೇನಿದು? ಟ್ರಾಫಿಕ್ ಪೊಲೀಸರಿಗೆ ಇದಕ್ಕಿದಂತೆ ವಾಹನ ಸವಾರರ ಮೇಲೆ ಲವ್ ಬಂದ್ಬಿಡ್ತಾ ಅಂತ ಆಶ್ಚರ್ಯ ಆಗ್ತಿದ್ಯಾ? ಅಯ್ಯೋ ಹಾಗೇನೂ ಇಲ್ಲ ಕಣ್ರಿ. ಇದು ಟ್ರಾಫಿಕ್ ರೂಲ್ಸ್ ಬಗ್ಗೆ ಜನರಿಗೆ ಅರಿವು ಮೂಡಿಸೋದಿಕ್ಕೆ ಪೊಲೀಸರ ಡಿಫರೆಂಟ್ ಪ್ರಯತ್ನ ಅಷ್ಟೇ. ಹೌದು, ಹೆಲ್ಮೆಟ್ ಧರಿಸದೆ ಅಥವಾ ಸಿಗ್ನಲ್ ಜಂಪ್ ಮಾಡಿ ರಾಜಾರೋಷವಾಗಿ ಓಡಾಡ್ತಿದ್ದವರನ್ನ ಹಿಡಿದು ದಂಡ ಹಾಕೋದ್ರ ಬದಲು ಪೊಲೀಸರು ರೋಸ್ ಕೊಟ್ಟು ಜಾಗೃತಿ ಮೂಡಿಸಿದ್ರು. ಅಂದಹಾಗೆ ಇದೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಸಂಚಾರ ಪೊಲೀಸ್ ಠಾಣೆ ಹಮ್ಮಿಕೊಂಡಿದ್ದ 23ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಭಾಗ ಅಷ್ಟೇ. ಇವತ್ತು ಈ ಕಾರ್ಯಕ್ರಮವನ್ನ ಸಾಹಿತಿ ಜರಗನಹಳ್ಳಿ ಶಿವಶಂಕರ್ ಉದ್ಘಾಟಿಸಿದ್ರು. ಇನ್ನು ಲೂಸ್ ಮಾದ ಖ್ಯಾತಿಯ ಚಿತ್ರನಟ ಯೋಗೇಶ್, ಕಿಶೋರ್, ಸಿದ್ಧಾರ್ಥ್, ಶೇಖರ್ ಗೌಡ, ನಟಿ ರೂಪಾಶ್ರೀ ಪಾರಿವಾಳಗಳನ್ನ ಹಾರಿಬಿಡೋ ಮೂಲಕ ಸಪ್ತಾಹಕ್ಕೆ ಚಾಲನೆ ನೀಡಿದ್ರು. ಯಾರು ಓಡಿಸ್ತಾ ಇದಾರೆ ಅವ್ರಿಗೆಲ್ಲ ಪರ್ಸನಲ್ ರಿಕ್ವೆಸ್ಟ್ ಇದೆ ನನ್ನ ಕಡೆಯಿಂದ, ನಿಧಾನಕ್ಕೆ ಆರಾಮಾಗಿ ನೋಡ್ಕೊಂಡು ಹೋಗಿ, ಸಿಗ್ನಲ್ಸ್ ನ ನೋಡ್ಕೊಂಡು ಹೋಗಿ. ಅಂಡ್ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಬೈಕ್ ನ ಓಡಿಸಿದ್ರೆ ತುಂಬಾ ಒಳ್ಳೇದದು, ಎಲ್ಲರಿಗೂ ಸೇಫ್ಟಿ. ಅದು ತುಂಬಾ ಒಳ್ಳೆ ಇವೆಂಟ್ ಮಾಡಿದ್ದಾರೆ ಪೊಲೀಸರೆಲ್ಲ ಸೇರಿಸಿ. ಐ ಥಿಂಕ್ ಐ ಆಮ್ ರಿಯಲಿ ಪ್ರೌಡ್ ಟು ಸೇ ದಟ್ ಬ್ಯಾಂಗ್ಳೂರ್ ಪೊಲೀಸ್ ಆರ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮಕ್ಕಳಿಗೆಲ್ಲ ಇದನ್ನ ಅವೇರ್ ಮಾಡ್ತಿದ್ದಾರೆ ಟ್ರಾಫಿಕ್ ಬಗ್ಗೆ. ಸೊ ಪ್ರತಿಯೊಬ್ಬರು ಇದನ್ನ ದಯವಿಟ್ಟು ಫಾಲೋ ಮಾಡಲೇಬೇಕು. ರೂಲ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಅನ್ಸುತ್ತೆ. ಇನ್ನು ಅಭಿಯಾನದ ಅಂಗವಾಗಿ ವಿವಿಧ ಶಾಲೆಗಳ ನೂರಾರು ಮಕ್ಕಳು ಭಿತ್ತಿಪತ್ರಗಳನ್ನ ಹಿಡಿದು ಮೆರವಣಿಗೆ ನಡೆಸುವ ಮೂಲಕ ಜನರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಒಟ್ಟಾರೆ ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಹೆಚ್ಚುತ್ತಿರೋ ಟ್ರಾಫಿಕ್ ಸಮಸ್ಯೆ
ಹಾಗೂ ಅಪಘಾತಗಳಿಗೆ ಬ್ರೇಕ್ ಹಾಕಲು ಎಲೆಕ್ಟ್ರಾನಿಕ್ ಸಿಟಿ ಟ್ರಾಫಿಕ್ ಪೊಲೀಸರು ವಿಭಿನ್ನ ಪ್ರಯತ್ನ ನಡೆಸುತ್ತಿದ್ದಾರೆ. ಕಾನೂನು ಮುರಿದವರಿಗೆ ದಂಡ ವಿಧಿಸುವ ಬದಲು ಪ್ರೀತಿಯಿಂದಲೇ ವಾಹನ ಸವಾರರ ಮನಗೆದ್ದು ನೀತಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್ 24/7 ಆನೇಕಲ್. ಕರ ಅನ್ನೋದು ಯಾವತ್ತೂ ಭಾರನೇ. ಹಾಗಾಗಿಯೇ ಕೆಲವರು ಸ್ವಯಂ ಪ್ರೇರಿತವಾಗಿ ಆಸ್ತಿ ತೆರಿಗೆ ಘೋಷಣೆ ಮಾಡುವಾಗ ಸುಳ್ಳು ಮಾಹಿತಿ ನೀಡಿ ತೆರಿಗೆ ಭಾರ ಇಳಿಸ್ಕೊಳ್ತಾರೆ. ಆದರೆ ಇನ್ನು ಮುಂದೆ ಅಂತವರ ಆಟ ನಡೆಯಲ್ಲ. ಯಾಕೆ ಏನು ಅಂತೀರಾ? ಈ ರಿಪೋರ್ಟ್ ನೋಡಿ. ತೆರಿಗೆಗಳ್ಳರೇ ಹುಷಾರ್, ಆಸ್ತಿ ಘೋಷಿಸುವ ಮುನ್ನ ಬಿ ಕೇರ್ಫುಲ್. ಕದಿಮರ ಆಟಗಳಿಗೆ ಬಿಬಿಎಂಪಿ ಬ್ರೇಕ್. ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಎಲ್ಲರ ನಿರೀಕ್ಷೆಗೂ ಮೀರಿ ಬೆಳೆಯುತ್ತಿದೆ. ಸಿಲಿಕಾನ್ ಸಿಟಿಯ ವ್ಯಾಪ್ತಿ ದಿನದಿಂದ ದಿನಕ್ಕೆ ಯದ್ವಾ ತದ್ವಾ ಹೆಚ್ಚಾಗ್ತಿದೆ. ಇದರ ಜೊತೆಗೆ ಆಸ್ತಿ ತೆರಿಗೆ ಕಟ್ಟುವ ವಿಚಾರದಲ್ಲಿ ಬಿಬಿಎಂಪಿ ಕಣ್ಣಿಗೆ ಮಣ್ಣೆರಚುವವರ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಇದಕ್ಕೆ ಕಡಿವಾಣ ಹಾಕಲು ಬಿಬಿಎಂಪಿ ನಿರ್ಧರಿಸಿದ್ದು, ಇನ್ನು ಮುಂದೆ ಐಜಿಎಸ್ ವ್ಯವಸ್ಥೆ ಮೂಲಕ ಬೆಂಗಳೂರಿನ ಎಲ್ಲ ಆಸ್ತಿಗಳ ಮರು ಎಣಿಕೆ ನಡೆಯಲಿದೆ. ಇದು ಮೇಡಮ್ GS ಬೇಸ್ಡ್ ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಅಂತ ನಾವು ಶುರು ಮಾಡಿರೋದು. ಆಬ್ಜೆಕ್ಟಿವ್ ಈಸ್ ಟು ಬ್ರಿಂಗ್ ಆಲ್ ದ ಪ್ರಾಪರ್ಟೀಸ್ ಆನ್ ದ ಟ್ಯಾಕ್ಸ್ ನೆಟ್ ಇನ್ ದ BBMP ಏರಿಯಾ. ಹಳೆ ನಮ್ಮಲ್ಲಿ ಏನು ಸಿಸ್ಟಮ್ ಇತ್ತು 100 ವಾರ್ಡ್ಸ್ಗಳಿಗೆ, ಅದೇ ಥರ ಈ 198 ವಾರ್ಡ್ಸ್ಗಳಿಗೂ ಸೇಮ್ ಲೈನ್ಸಲ್ಲಿ ಹೊಸದೊಂದು PID ಯುನಿಕ್ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ನಂಬರ್ ಅಂತ ಏನು ಹೇಳ್ತೀವಿ ಅದನ್ನು ಕೊಡೋವಂಥ ಒಂದು ಕಾರ್ಯ ಇದು. ಇಷ್ಟಕ್ಕೂ ಏನಿದು ಐಜಿಎಸ್, ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತೀರಾ? ಐಜಿಎಸ್ ಅಂದ್ರೆ ಗ್ಲೋಬಲ್ ಇನ್ಫಾರ್ಮೇಶನ್ ಸಿಸ್ಟಮ್. ಇದೊಂದು ಅಂತರ್ಜಾಲ ಆಧಾರಿತ ಆಸ್ತಿ ದಾಖಲೆ ವ್ಯವಸ್ಥೆ. ಇದರಡಿ ಬಿಬಿಎಂಪಿ ನಗರದ ಎಲ್ಲ ಆಸ್ತಿಗಳ ಮರುಮಾಪನ ಮಾಡಲಿದೆ. ಈ ಮಾಹಿತಿಯನ್ನ ಅಂತರ್ಜಾಲದಲ್ಲಿ ದಾಖಲಿಸಲಿದ್ದು, ಮಾಲೀಕನ ಹೆಸರು, ಆಸ್ತಿ ವಿಸ್ತೀರ್ಣ ಸೇರಿದಂತೆ ಎಲ್ಲಾ ವಿವರಗಳು ಸಿಂಗಲ್ ಮೌಸ್ ಕ್ಲಿಕ್ ನಲ್ಲಿ ಬಿತ್ತರವಾಗಲಿವೆ. ಅಷ್ಟೇ ಅಲ್ಲ, ಒಬ್ಬರ ಮಾಲೀಕತ್ವದಲ್ಲಿರೋ ಬೇರೆ ಬೇರೆ ಆಸ್ತಿಗಳ ವಿವರಗಳು ಬಿಬಿಎಂಪಿಗೆ ಲಭ್ಯವಾಗಲಿವೆ. ಜೊತೆಗೆ ಐಜಿಎಸ್ ವ್ಯವಸ್ಥೆ ಅಳವಡಿಕೆ ನಂತರ ಆಸ್ತಿ ಮಾಲೀಕರಿಗೆ ವಿಶೇಷ ಗುರುತಿನ ಚೀಟಿಯನ್ನು ನೀಡಲು ಬಿಬಿಎಂಪಿ ನಿರ್ಧರಿಸಿದೆ. ಈಗಾಗಲೇ ಈ ಮೌಲ್ಯಮಾಪನ ಬೆಂಗಳೂರಿನ 5 ವಾರ್ಡ್ಗಳಲ್ಲಿ ಪೂರ್ಣಗೊಂಡಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ನಗರದ ಎಲ್ಲಾ 198 ವಾರ್ಡ್ಗಳಲ್ಲಿನ ಆಸ್ತಿಗಳ ವಿವರ ದೊರೆಯಲಿದೆ. ಇದು ಬಾಕಿ ಇರೋ ಕಂದಾಯವನ್ನ ಸಮರ್ಪಕವಾಗಿ ವಸೂಲಿ ಮಾಡಲು ನೆರವಾಗಲಿದೆ ಅಂತಾರೆ ಪಾಲಿಕೆ ಅಧಿಕಾರಿಗಳು. ನಮ್ಮ ಕ್ವಶನ್ಸ್ಗಳಿದೆಯಲ್ಲ, ಯಾವುದು ನಮ್ದು ಎಷ್ಟು ಡಿಮ್ಯಾಂಡ್ ಇತ್ತು, ಎಷ್ಟಾಯಿತು, ಎಷ್ಟು ಕಲೆಕ್ಷನ್ ಆಯಿತು, ಈ ವಾರ್ಡ್ ಎಫಿಷಿಯನ್ಸಿ ಎಷ್ಟು, ಈ ಝೋನ್ ಎಫಿಷಿಯನ್ಸಿ ಎಷ್ಟು ಡಿಮ್ಯಾಂಡ್ ಇತ್ತು, ಕರೆಕ್ಟಾಗಿ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಡಿಮ್ಯಾಂಡ್ ಎಷ್ಟು ಬರುತ್ತೆ ಅನ್ನೋದೆಲ್ಲ ಸಮಗ್ರ ಮಾಹಿತಿನ ಕಲೆ ಹಾಕೋದ್ರಲ್ಲಿ ಇದು ಮೊದಲನೇ ಹೆಜ್ಜೆ ಇದೆ. ಅಂತೂ ಇಂತೂ ಬಿಬಿಎಂಪಿ ತೆರಿಗೆ ಕಳ್ಳತನಕ್ಕೆ ಬ್ರೇಕ್ ಹಾಕಲು ಹೈಟೆಕ್ ದಾರಿ ಹುಡುಕಿದೆ. ಆ ಮೂಲಕ ತನ್ನ ಖಜಾನೆ ತುಂಬಿಸೋದಕ್ಕೆ ಗಂಭೀರವಾಗಿ ಚಿಂತನೆ ನಡೆಸಿದೆ. ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.